ಇವಾಗಿರಾಗ ಸ್ಟ್ರೆಸ್ ಫ್ರೀ ಲೈಫಲ್ಲಿ ನಾವು ಯಾವಾಗ ನಮ್ಮನ್ನು ನಾವು ಆರೋಗ್ಯಕರವಾಗಿ ಇಟ್ಕೋತೀವೋ ಆವಾಗ ಕಾಯಿಲೆಗಳು ಅದಷ್ಟೇ ಬರೋದಿಲ್ಲ. ಸುಮ್ಮನೆ ಮಾತಾಡುವಾಗ ಸುಮ್ಮನೆ ಹೀಗೆ ಏನೋ ಪ್ರೆಸ್ ಮಾಡ್ಕೊಳ್ಳೋದು, ಹೀಗೆ ಏನೋ ಮಾಡೋದು. ಯಾಕೆಂದರೆ ಇದರಲ್ಲಿ ಸೈಡ್ ಎಫೆಕ್ಟ್ಸ್ ಇಲ್ಲ. ನಿಮಗೇನೋ ಒಂದು ಕೆಮ್ಮು ಬಂದುಬಿಡ್ತೋ, ನೆಗಡಿ ಬಂದುಬಿಡ್ತೋ, ಅಥವಾ ಒಂದು ವಾಮಿಟಿಂಗ್ ಶುರುವಾಯಿತು, ಏನಾದರೂ ಒಂದು ಆಗಿರುತ್ತಲ್ವ. ಸೊ ಆ ಟೈಮಲ್ಲಿ ನೀವೇನು ಮಾಡಬೇಕು, ನಿಮಗೆ ಪಾಯಿಂಟ್ಸೂ ಗೊತ್ತಿಲ್ಲ. ನತ್ತಿಯಿಂದ ಎಲ್ಲ ಕಾಲು ತನಕ ಎಲ್ಲ ಮೆರಿಡಿಯನ್ ಪಾಯಿಂಟ್ಸ್ಗಳಿರ್ತವೆ. ಆ ಪಾಯಿಂಟ್ಸ್ ಎಂಡಿಂಗ್ಸ್ ಏನಾಗ್ಬಿಡುತ್ತೆ, ಅವೆಲ್ಲ ಬ್ಲಾಕ್ ಆಗಿಬಿಟ್ಟಿರುತ್ತೆ. ಸೊ ವೆನ್ ಯು ಪ್ರೆಸ್ ಆಲ್ ದೀಸ್ ಪಾಯಿಂಟ್, ಪ್ರಾಪರ್ ಪ್ರೆಸ್ ಮಾಡಿದಾಗ ಏನಾಗುತ್ತೆ, ಅದು ಓಪನ್ ಆಗೋಕ್ಕೆ ಶುರುವಾಗುತ್ತೆ. ಆಕ್ಯುಪ್ರೆಷರ್ ಅನ್ನೋದು ನಮ್ಮ ಶರೀರದಲ್ಲೇ ಇರೋ ಎಲ್ಲ ಪಾಯಿಂಟ್ಸ್ಗಳನ್ನ ನಾವು ಅದು ಪ್ರೆಸ್ ಮಾಡಿ ಅದನ್ನು ಆ್ಯಕ್ಟಿವೇಟ್ ಮಾಡೋದು. ಆಕ್ಯುಪ್ರೆಷರ್ ಅನ್ನೋದು ಭಾಳ ಹಿಂದಿನ ಕಾಲದ್ದು ಅದು ಟ್ರೀಟ್ಮೆಂಟು, ಈಗಿಂದಿಲ್ಲ. ಅದು ನಮ್ಮ ಋಷಿ ಮುನಿಗಳೆಲ್ಲನೂ ಉಪಯೋಗಿಸ್ತಾ ಇದ್ರು ಅದನ್ನು. ಅದೇನಂತಂದರೆ ಸುಶ್ರುತ ಸಂಹಿತ ಅನ್ನೋರು 5000 ವರ್ಷಗಳ ಹಿಂದೆ ಅದನ್ನು ಮಾಡ್ತಾಯಿದ್ರು. ಯಾಕೆಂದರೆ ಕೆಲವು ಫೋಟೋಗಳೆಲ್ಲ ನೋಡಿದ್ರೆ ಅದರಲ್ಲೆಲ್ಲ ಇರುತ್ತೆ. ಆಮೇಲೆ ಹಳೆಯ ಕಾಲದಲ್ಲಿ ವಿಷ್ಣುವಿನ ಪಾದದಲ್ಲಿ ನೋಡಿದ್ರೆ ಆ ಪಾಯಿಂಟ್ಸ್ಗಳೆಲ್ಲ ಅದ್ರಲ್ಲಿ ಕೊಟ್ಟಿರ್ತಾರೆ. ಅದನ್ನು ನಾವು ಅದನ್ನು ಗಮನಿಸಿರೋಲ್ಲ ಅಷ್ಟೇನೆ. ಯಾವಾಗ ನಮಗೆ ಅಂತ ಬರುತ್ತೆ ಅದನ್ನು ಗಮನಿಸೋಕ್ಕೆ ಶುರು ಮಾಡ್ತೀವಿ. ಸೊ ದೇವ್ರು ನಮ್ಮಲ್ಲಿ ಹೇಗೆ ಮಾಡಿದ್ದಾನೆ ಅಂತಂದರೆ, ನಮ್ಮ ಕಾಯಿಲೆನ ನಾವೇ ವಾಸಿ ಮಾಡ್ಕೊಳ್ಳೋ ಶಕ್ತಿ ನಮಗೆ ಕೊಟ್ಟಿದ್ದಾನೆ. ಕೆಲವು ಪಾಯಿಂಟ್ಸ್ ಮೂಲಕ ಅಷ್ಟೇನೆ, ಸುಲಭವಾದ ರೀತಿಲಿ. ನಾವೇನು ಹೊರಗಡೆಯಿಂದ ಏನಾದ್ರು ತಂದು ಮಾಡಬೇಕು ಅಂತ ಆಗಲಿ ಅದೆಲ್ಲ ಏನೂ ಇಲ್ಲ. ಸೊ ಆಕ್ಯುಪ್ರೆಷರ್ ಬೆರಳೊತ್ತುವ ಚಿಕಿತ್ಸೆ. ಇನ್ನು ಸಿಂಪಲ್ ವೇ ಹೇಳಬೇಕು ಅಂತಂದರೆ ಅದು ಬೆರಳೊತ್ತುವ ಚಿಕಿತ್ಸೆ. ಅಂದರೆ ಯಾವ ರೀತಿ, ಯಾಕೆಂದರೆ ಹಿಂದಿನ ಕಾಲದಲ್ಲಿ ನಮ್ಮ ತಂದೆಗಳಾಗಲಿ, ಹಿಂದೆ ತಾತ ಮುತ್ತಾತ ಅವರೆಲ್ಲ ಏನು ಮಾಡೋರು, ತುಂಬ ಸುಸ್ತಾದಾಗ ಅವರೆಲ್ಲ ಮೈಯೆಲ್ಲ ಒತ್ತಿಸ್ಕೋತಾಯಿದ್ರು. ಕೈ ಒತ್ತು, ಕಾಲು ಒತ್ತು, ತಲೆ ಒತ್ತು, ಹೀಗೆಲ್ಲ ಅವ್ರಿಗೆ ಗೊತ್ತಿರಲಿಲ್ಲ ಆಕ್ಯುಪ್ರೆಷರ್ ಅಂತ. ಸರಿ, ಒತ್ತಿಸ್ಕೊಂಡಾಗ ಏನಾಗೋದು, ಅವ್ರಿಗೊಂದು ರಿಲೀಫ್ ಸಿಗೋದು. ಸೊ ಈಗ ಅದನ್ನೇ ಏನಂತಂದರೆ, ನಾವು ಕರೆಕ್ಟಾಗಿ ಪಾಯಿಂಟ್ನ ಕಂಡು ಹಿಡಿದು ಯಾವಾಗ ನಾವು ಅದನ್ನು ಪ್ರೆಸ್ ಮಾಡಿ ಆ ಪರ್ಟಿಕ್ಯುಲರ್ ಪಾಯಿಂಟ್ ಮಾಡ್ಕೋತೀವಿ, ನಮ್ಮಲ್ಲಿರೋ ಕಾಯಿಲೆಗಳು ಆಟೋಮೆಟಿಕ್ಕಾಗಿ ವಾಸಿ ಆಗೋಕ್ಕೆ ಶುರುವಾಗುತ್ತೆ. ಯಾಕೆಂದರೆ ಯು ಕ್ಯಾನ್ ಫೀಲ್ ಇಟ್. ನಾವು ಅದನ್ನು ಅನುಭವಿಸ್ಬೋದು. ಯಾಕೆ, ಒಂದು ನೆಗಡಿ ಬಂದಾಗ ನಾವೇನು ಮಾಡ್ತೀವಿ, ಟಕ್ಕಂತ ಒಂದು ಟ್ಯಾಬ್ಲೆಟ್ ಹಾಕೊಂಡ್ಬಿಡ್ತೀವಿ, ಅದೆಲ್ಲ ಮಾಡ್ತೀವಿ. ಮಾಡಬಾರ್ದು ಅಂತ ನಾನು ಐ ಆಮ್ ನಾಟ್ ಅಗೇನ್ಸ್ಟ್ ಮೆಡಿಸಿನ್, ಲೆಟ್ ಮಿ ಬಿ ಸ್ಪೆಸಿಫಿಕ್ ವಿತ್ ದಟ್. ಯಾಕೆಂದರೆ ಇವ್ರೇನು ಮೆಡಿಸಿನ್ ಎಗೇನ್ಸ್ಟ್ ಆಗಿ ಹೋಗ್ತಾರೆ, ಅದೆಲ್ಲ ನಾನು ಏನಿಲ್ಲ. ಸುಲಭವಾದ ರೀತಿಯಲ್ಲಿ ಒಂದು ನೊಣ ಇದೆ ಕೈಯಲ್ಲಿ ಹಿಂಗೆ ಹೊಡೆದು ಸಾಯಿಸ್ಬೋದು ಅದನ್ನು. ಅದಕ್ಕೋಗಿ ಒಂದು ಸುತ್ತಿ ತಂದು ಹೊಡೆಯೋ ಅವಶ್ಯಕತೆ ಇಲ್ಲ. ಸೊ ನಮ್ಮಲ್ಲಿರೋದನ್ನ ಶಕ್ತಿನ ನಾವೇ ಉಪಯೋಗಿಸ್ಕೊಂಡು ಅದನ್ನು ನಾವು ವಾಸಿ ಮಾಡ್ಕೋಬಹುದು ಅನ್ನೋ ಥರದ್ರಲ್ಲಿ ಆಕ್ಯುಪ್ರೆಷರ್ ಅನ್ನೋದು ಒಂದು ಟ್ರೀಟ್ಮೆಂಟ್. ಅದು ಫಸ್ಟು ನಾವು ಏನು ಮಾಡಬೇಕು ಅಂತಂದರೆ, ತುಂಬ ಕಾಯಿಲೆ ಸುಮಾರು ದಿವಸ ಆದಮೇಲೆ ನಾವು ಮಾಡೋದಲ್ಲ. ಇವಾಗ ನಾನೇನು ಏನಂದರೆ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು ಜನರಲ್ಲಿ. ಯಾಕೆಂದರೆ ಇವಾಗ ಫಸ್ಟೇ ನಮಗೆ ಹುಷಾರಿರಲ್ಲ. ಅದು ಬಿಟ್ಟು ಇವಾಗ ಹೋಗಿ ನೀನು ಈ ಎಕ್ಸಸೈಸ್ ಮಾಡು, ಇದು ಮಾಡು, ಕೂರೋಕ್ಕಾಗಲ್ಲ, ನಿಲ್ಲಕ್ಕಾಗಲ್ಲ ಅಂಥವ್ರಿಗೆಲ್ಲ ಹೋಗಿ ನೀನು ಇದನ್ನು ಮಾಡು, ದೊಡ್ಡದಾಗಿ ಎಕ್ಸಸೈಸ್ ಮಾಡು, ಯೋಗ ಅವ್ರಿಗೆ ಆಗೋದಿಲ್ಲ. ಸೊ ನಾವೇನು ಮಾಡಬೇಕು, ಸಿಂಪಲ್ ರೀತಿಯಲ್ಲಿ ಇಷ್ಟವಾಗಿ, ನಮಗೆ ಯಾವುದಾಗ ಇಷ್ಟವಾಗಿ ಮಾಡ್ತೀವಿ, ಬೇಗ ಕಾಯಿಲೆಗಳ ವಾಸಿ ಆಗೋಕ್ಕೆ ಶುರು ಆಗುತ್ತೆ. ಇಷ್ಟಪಟ್ಕೊಂಡು ತುಂಬ ಸರಳವಾದ ರೀತಿಲಿ, ಯಾಕೆಂದರೆ ಜೀವನ ಸರಳವಾಗಿದ್ದಷ್ಟು ನಮ್ಗೆ ಒಳ್ಳೆಯದು. ಯಾವಾಗಲೂ ಸರಳವಾದ ರೀತಿಲಿ ನಾವು ಮಾಡ್ಕೊಂಡಾಗ ಏನಾಗುತ್ತೆ, ನಮ್ಗೆ ಆರೋಗ್ಯ ಸಿಗೋಕ್ಕೆ ಶುರುವಾಗುತ್ತೆ. ತುಂಬ ಜಾಸ್ತಿ ಕಾಯಿಲೆ ಆಗಿ ನಾನು ಬರ್ತಿದ್ದೀನಿ ಆಕ್ಯುಪ್ರೆಷರ್ ಇವಾಗ ಮಾಡಿ ಅಂತಂದರೆ ಅದು ವಾಸಿ ಆಗುತ್ತೆ. ಬಟ್ ಇಟ್ ಟೇಕ್ ಎ ಲಾಂಗ್ ಟೈಮ್. ಆಗುತ್ತೆ, ಆಗಲ್ಲ ಅಂತ ಏನು ಹೇಳಲ್ಲ, ಯಾವುದೂ ಆಗದೇ ಇರೋ ಅಂಥದ್ದು ಏನಿಲ್ಲ. ಯಾಕೆಂದರೆ ನಾವೇ ಸೃಷ್ಟಿಕರ್ತರು ಕಾಯಿಲೆಗಳಿಗೆ. ಹಾಗೇ ನಾವೇ ಸೃಷ್ಟಿ ಮಾಡಿದ್ಮೇಲೆ ನಾವೇ ಅದನ್ನು ವಾಸಿ ಮಾಡಿಕೊಳ್ಳೋ ಶಕ್ತಿನೂ ನಮ್ಮಲ್ಲೇ ಇರುತ್ತೆ. ಅದನ್ನು ನಾವು ಗುರುತಿಸ್ಕೋಬೇಕಷ್ಟೇನೆ. ಸೊ ಇವಾಗಿರಾಗ ಸ್ಟ್ರೆಸ್ ಫ್ರೀ ಲೈಫಲ್ಲಿ ನಾವು ಯಾವಾಗ ನಮ್ಮನ್ನು ನಾವು ಆರೋಗ್ಯಕರವಾಗಿ ಇಟ್ಕೋತೀವೋ ಆವಾಗ ಕಾಯಿಲೆಗಳು ಅದಷ್ಟೇ ಬರೋದಿಲ್ಲ. ಡಿಸ್ಈಸ್ ಅಂದರೆ ಈಸಿಯಾಗಿರೋದು ಡಿಸ್ಈಸ್. ಸೊ ಡಿಸ್ಕಂಫರ್ಟ್ ಆಗಿಬಿಡುತ್ತೆ ಶರೀರದಲ್ಲಿ. ಸೊ ಆರೋಗ್ಯವಾಗಿದ್ದೀವ ಅಂತ ಹೇಳಿದಾಗೇನು, ಆರೋಗ್ಯ ಅಂದರೆ ಏನು, 6 ಯೋಗ್ಯತೆಗಳು ನಮ್ಮಲ್ಲಿ ಸರಿಯಾಗಿದೆಯಾ. ಆರೋಗ್ಯ ಅಂತಂದರೆ ಫಸ್ಟೊಂದು ಫಿಸಿಕಲ್, ಫಸ್ಟು ನಮ್ಮ ಶಾರೀರಿಕವಾಗಿ, ಮೆಂಟಲ್ ಮಾನಸಿಕವಾಗಿ, ಎಮೋಷನಲ್ ಭಾವನಾತ್ಮಕವಾಗಿ, ಸ್ಪಿರಿಚುವಲ್ ಆಧ್ಯಾತ್ಮಿಕವಾಗಿ, ಫೈನಾನ್ಷಿಯಲ್ ಅದು ಬೇಕು ಇಂಪಾರ್ಟೆಂಟು ಈಗಿನ ಕಾಲದಲ್ಲಿ, ಆರ್ಥಿಕವಾಗಿ, ಸೋಷಿಯಲ್ ಸಾಮಾಜಿಕವಾಗಿ. ಸೊ ಈ 6 ಯಾವಾಗ ನಮ್ಮಲ್ಲಿ ಪರ್ಫೆಕ್ಟಾಗಿರುತ್ತೋ ಆವಾಗ ಆರೋಗ್ಯ ಬರುತ್ತೆ. ಒಂದೇ ದಿವಸದಲ್ಲಿ ಬರೋದಿಲ್ಲ. ಏಕೆಂದರೆ ನಾವು ಅದನ್ನು ಮಾಡ್ಕೊಂಬಂದ್ಬಿಟ್ಟಿದ್ದೀವಿ.
ನನಗೆ ಸ್ಟ್ರೆಸ್ಸು, ನನಗೆ ಯಾವುದು, ನನಗೆ ಟೆನ್ಷನ್ನು, ನನಗೆ ಪುರುಷೊತ್ತಿಲ್ಲ, ಯಾರು ನೋಡಲಿ ಪುರುಷೊತ್ತಿಲ್ಲ ಅನ್ನೋದೇ ಹೊರತು ಬೇರೆಯವರು ಎಲ್ಲರಿಗೂ ನನಗಿದೆ ಅಂತ ಮಾಡ್ಕೊಳ್ಳೋದಿಲ್ಲ. ಬೇರೆಯವ್ರಿಗಾಗಿ ನಾವು ಯಾವಾಗಲೂ ದುಡಿಯೋದು ಎಲ್ಲ ಬೇರೆಯವ್ರಿಗಾಗಿ. ಯಾವಾಗ ನಮಗಾಗಿ ನಾವು ಮಾಡ್ಕೋತೀವೋ ಅದು ನಮಗಾಗಿ ಅಂದರೆ ಹಗಲೆಲ್ಲ ನೀವು ಕೂತ್ಕೊಂಡು ಮಾಡಿ ಅಂತ ನಾನು ಹೇಳಲ್ಲ. ಇವಾಗ ಒಂದು 15 ನಾವು ಒಂದು 24 ಗಂಟೆಯಲ್ಲಿ ಒಂದು 15 ಗಂಟೆ ನಮಗೆ ಅಂತ ಇರುತ್ತೆ. ಬಾಕಿದ್ರೆಲ್ಲ ನಿದ್ರೆ ಬಿಟ್ಬಿಡಿ. ಆ 15 ಗಂಟೆಯಲ್ಲಿ ಒಂದೊಂದು ಗಂಟೆಯಲ್ಲಿ ಒಂದೊಂದು ನಿಮಿಷ ತೆಗೀರಿ. ಒಂದೊಂದು ನಿಮಿಷದಾಗ 15 ನಿಮಿಷ ನಿಮಗಾಗಾಯಿತು. ಆ 15 ನಿಮಿಷದಲ್ಲಿ ನಿಮಗಾಗಿ ಮೀಸಲಾಗಿ ಇಟ್ಕೊಳ್ಳಿ. ಬಾಕಿದೆಲ್ಲ ನೀವು ಮಾಡೋದು ಗಂಡಂಗೆ ಮಾಡ್ತೀರಾ, ಹೆಂಡ್ತಿಗೆ ಮಾಡ್ತೀರಾ, ಮಕ್ಳಿಗೆ ಮಾಡ್ತೀರಾ, ಅಪ್ಪ ಅಮ್ಮನಿಗೆ ಮಾಡಿ ಎಲ್ಲದಕ್ಕೂ ಮಾಡ್ತೀರಾ ನೀವು. ಒಂದು ಹೆಣ್ಣು ಗಂಡು ಅಂತಂದಮೇಲೆ ಯಾರು ಯಾವಾಗಲೂ ಕುಟುಂಬಕ್ಕಾಗೆ ಮಾಡೋದು. ಸೊ ನಿಮಗಾಗಿ ನೀವು ಮಾಡ್ಕೋಬೇಕಾದ್ರೆ ಆ 15 ನಿಮಿಷದಲ್ಲಿ ನೀವೇನು ಮಾಡ್ತೀರೋ ದಟ್ ಗಿವ್ಸ್ ಯು ವೆರಿ ಗುಡ್ ಹೆಲ್ತ್. ಕೀಪ್ ಯುವರ್ ಮೈಂಡ್ ಆ್ಯಸ್ ಫ್ರೆಶ್ ಆಸ್ ಪಾಸಿಬಲ್. ದಟ್ ಈಸ್ ನಾಟ್ ಈಸಿ. ನಾನು ನಿಮ್ಗೆ ಹೇಳ್ಬಿಡ್ಬೋದು, ಫ್ರೆಶ್ ಆಗಿ ಇಟ್ಕೊಳ್ಳಿ ನಿಮ್ಮ ಮೈಂಡ್ನ, ನೀವು ಮಾಡ್ತೀರ ಅಂತ. ಫ್ರೆಶ್ ಆಗಿ ಹೇಗೆ ಇಟ್ಕೊಳ್ಳೋದು ಅಂತ ತಿಳಿಸ್ಕೊಡುತ್ತೆ. ಅದೆಲ್ಲ ಮಾಡಿ ಇವಾಗ ಕೂತ್ಕೊಂಡು ನಾನು ಮಾತಾಡ್ತಾ ಇದ್ದೀನಲ್ಲ, ಸುಮ್ಮನೆ ಮಾತಾಡುವಾಗ ಸುಮ್ಮನೆ ಹೀಗೆ ಏನೋ ಪ್ರೆಸ್ ಮಾಡ್ಕೊಳ್ಳೋದು, ಹೀಗೇನೋ ಮಾಡೋದು. ಯಾಕೆಂದರೆ ಇದರಲ್ಲಿ ಸೈಡ್ ಎಫೆಕ್ಟ್ಸ್ ಇಲ್ಲ. ಅಯ್ಯೋ ನಾನು ಇಲ್ಲಿ ಮಾಡಬೇಕಿತ್ತಲ್ಲ, ಇಲ್ಲಿ ಮಾಡಿಬಿಟ್ನಲ್ಲ, ತಪ್ಪಾಗೋಯ್ತಾ, ಏನಾಯಿತು ಅನ್ನೋ ಥರ ಗಾಬರಿ ಪಡೋವಂಥದ್ದೇನಿಲ್ಲ. ಸೊ ಇಲ್ಲಿ ಮಾಡಿದ್ರೆ ಅಲ್ಲಿ ಬೇರೆ ಏನಿರುತ್ತೆ ವಾಸಿಯಾಗಿರುತ್ತೆ ಅಷ್ಟೇನೆ. ಸೊ ಚಿಕ್ಕ ಮಕ್ಕಳಿಂದ ಇದನ್ನು ಉಪಯೋಗಿಸ್ಬೋದು. ಚಿಕ್ಕ ಮಕ್ಕಳಿಂದ ಏನೂ ಇದರಲ್ಲಿ ತೊಂದರೆ ಅನ್ನೋದಿಲ್ಲ, ಸೈಡ್ ಎಫೆಕ್ಟ್ಸ್ ಇಲ್ಲ, ಏನೇನೂ ಇಲ್ಲ ಇದರಲ್ಲಿ. ಸೊ ಇದು ಅದರದಲ್ಲಿ ಒಂದು ಅಡ್ವಾಂಟೇಜ್ ಇದರಲ್ಲಿ ಅಷ್ಟೇನೆ. ದೊಡ್ಡವರೇ ಕಾಯಿಲೆ ಬಂದರೆ ಅವರು ಮಾಡಬೇಕು, ಕಾಯಿಲೆ ಬಂದವ್ರಿಗೇನೇ ಇದು ಟ್ರೀಟ್ಮೆಂಟು, ಚೆನ್ನಾಗಿರೋರ್ಗೆ ಇರೋದಿಲ್ಲ. ಯಾವಾಗಲೂ ನಾರ್ಮಲ್ ಆಗಿರೋರು ಮಾಡ್ಕೋತಾ ಬಂದರೆ ಇದನ್ನು ಎವ್ರಿ ಡೇ ಇನ್ನೊಂದು ಡೈಲಿ ಬೇಸ್ ಮಾಡ್ಕೋತಾ ಬಂದರೆ ಆರಾಮ್ಸೆ ದೇ ವಿಲ್ ಹ್ಯಾವ್ ಗುಡ್ ಹೆಲ್ತ್. ಆಕ್ಯುಪ್ರೆಷರಲ್ಲಿ ಸಿಂಪಲ್ ಡಿವೈಸ್ಗಳಿದೆ. ಸಿಂಪಲ್ ಇವಾಗ ಅದೂ ಇಲ್ಲ. ನೀವೆಲ್ಲರೂ ಹೋಗಿರ್ತೀರ, ಇವಾಗ ನಿಮ್ಮ ಕೈಲಿ ಏನೂ ಇಲ್ಲ, ನಿಮ್ಗೇನೋ ಒಂದು ಕೆಮ್ಮು ಬಂದುಬಿಡ್ತೋ, ನೆಗಡಿ ಬಂದುಬಿಡ್ತೋ, ಅಥವಾ ಒಂದು ವಾಮಿಟಿಂಗ್ ಶುರು ಆಯಿತು, ಏನಾದರೂ ಒಂದು ಆಗಿರುತ್ತಲ್ವ. ಸೊ ಆ ಟೈಮಲ್ಲಿ ನೀವೇನು ಮಾಡಬೇಕು, ನಿಮಗೆ ಪಾಯಿಂಟ್ಸೂ ಗೊತ್ತಿಲ್ಲ, ನಾನು ಏನು ಮಾಡಬೇಕು ಅನ್ನೋದು ನಿಮಗೆ ಗೊತ್ತಾಗ್ತಿಲ್ಲ. ಏನೋ ಬೇಡ, ಸುಮ್ಮನೆ ಎಲ್ಲ ಕಡೆ ಶರೀರದ ಭಾಗಗಳಿರುತ್ತವಲ್ಲ, ಸುಮ್ಮನೆ ಹೀಗೆ ಬೆರಳುಗಳು ಕೈಯಲ್ಲಿ ಕಾಲಲ್ಲಿ ಎಲ್ಲ ಒತ್ಕೊಳ್ಳೋಕೆ ಶುರು ಮಾಡಿದ್ರೆ ಆಟೋಮೆಟಿಕಲಿ ಯು ವಿಲ್ ಫೈಂಡ್ ಫ್ರೀ. ಸುಮ್ಮನೆ ಸುಸ್ತಾಗ್ಬಿಡುತ್ತೆ, ಇದ್ದಕ್ಕಿದ್ದಂಗೆ ಏನೋ ಸುಸ್ತಾಗ್ಬಿಡುತ್ತೆ, ಎಲ್ಲ ಆಗಿಬಿಡುತ್ತೆ. ಸೊ ಆವಾಗ ಅಷ್ಟೇ ನಿಮ್ಗೇನೂ ಗೊತ್ತಿಲ್ವಲ್ಲ, ಸುಮ್ಮನೆ ಪಾಯಿಂಟ್ಗಳನ್ನ ನಿಮ್ಗೆ ಹೀಗೆ ಕೈ ಬೆರಳಲ್ಲೇನೇನೆ, ನಿಮ್ಮ ಬೆರಳಲ್ಲೇನೇನೆ ಹೀಗೆ ಎಲ್ಲ ಯಾಕೆಂದರೆ ಈ 5-10 ಬೆರಳು ಅಂದರೆ ಫಸ್ಟ್ 5 ತೊಗೊಳ್ಳೋದು ನಮ್ಮದಿಲ್ಲ. 5 ಬೆರಳಲ್ಲಿ ಎಲ್ಲ ಪಂಚಭೂತಗಳಿರೋದು. ಪಂಚಭೂತಗಳೆಲ್ಲ ಗೊತ್ತು, ಯಾಕೆಂದರೆ ನಮ್ಮ ಶರೀರ ಆಗಿರೋದು ಪಂಚಭೂತಗಳಿಂದ. ಸೊ ಈ 5 ಬೆರಳು ಏನು ಸೂಚಿಸುತ್ತೆ, ಎಲ್ಲರೂ ಅಗ್ನಿ, ವಾಯು, ಭೂಮಿ, ಆಕಾಶ, ನೀರು. ಸೊ ಈ 5ರಲ್ಲಿ ಯಾವಾಗ ಒಂದೊಂದನ್ನು ಯಾವಾಗ ನಾವು ಪ್ರೆಸ್ ಮಾಡೋಕ್ಕೆ ಮಾಡ್ತೀವಿ ಅದು ಬ್ಯಾಲೆನ್ಸ್ ಆಗ್ತಾ ಹೋಗುತ್ತೆ. ಸೊ ಏನೇ ಕಾಯಿಲೆ ಇದ್ರೂ ಐದರ್ ಲೀಕೇಜಸ್ ಆರ್ ಬ್ಲಾಕೇಜಸ್, ಆಯಿತಾ. ಸುಮ್ಮನೆ ನರ್ವ್ಸ್ ಎಲ್ಲ ಇರುತ್ತೆ. ಸೊ ಮೇನ್ ದೇರ್ ಆರ್ ಸೋ ಮೆನಿ ನರ್ವ್ಸ್. ಮೇನ್ ಆಕ್ಯುಪ್ರೆಷರಲ್ಲಿ ಅಂದರೆ 4 ಮೆರಿಡಿಯನ್ ಪಾಯಿಂಟ್ಸ್ ಅಂತ ತೊಗೋತೀವಿ. ಸೊ 14 ಮೆರಿಡಿಯನ್ ಪಾಯಿಂಟ್, 12 ಪ್ಲಸ್ ಗವರ್ನಿಂಗ್ ವೆಸಲ್, ಸಿಂಪಲ್ ವೆಸಲ್ ಅಂತ ಬರುತ್ತೆ. ಸೊ ಅದನ್ನು ತೊಗೊಂಡಾಗ ಏನಾಗುತ್ತೆ, ಸೊ ನರ್ವ್ಸ್ ಎಲ್ಲ ಬ್ಲಾಕೇಜಸ್ ಇರುತ್ತೆ. ಸೊ ಎನರ್ಜಿ ಫ್ಲೋ ಇರಲ್ಲ. ಎಲ್ಲ ಎನರ್ಜಿ ಅಂದರೆ ಏನೋ ಶಕ್ತಿ, ಇನ್ನೇನಿಲ್ಲ. ಅದ್ರಲ್ಲಿ ಫ್ಲೋ ಇರಲ್ಲ, ಬ್ಲಡ್ ಫ್ಲೋ ಇರಲ್ಲ ಯೂಶ್ವಲಿ. ಸೊ ಅದೆಲ್ಲ ನಾವು ರೆಗ್ಯುಲರಾಗಿ ಫ್ಲೋ ಮಾಡೋಕ್ಕೆ ಶುರು ಆಗಿ ಏನ್ಬಿಡುತ್ತೆ, ಇವಾಗ ಒಂದು ಪೈಪಲ್ಲಿ ನೀರು ಹೋಗಬೇಕಾದ್ರೆ ತೂತ ಇದ್ದರೆ ಎಲ್ಲ ಹೋಗಲ್ಲ, ನೀರು ಸೇರಲ್ಲ, ನೀರೆಲ್ಲ ಸೋರೋಗ್ಬಿಡುತ್ತೆ. ಬ್ಲಾಕೇಜಸ್ ಹಾಕಿದ್ರೆ ನೀರು ಒಳಗಡೆ ಹೋಗಲ್ಲ. ಸೊ ಸಿಂಪಲಾಗಿ ಹೇಳಬೇಕು ಅಂದರೆ ಅದನ್ನು ರಿಮೂವ್ ಮಾಡೋದು ಅಷ್ಟೇ. ಪೈಪ್ನ ಸರಿ ಮಾಡೋದು, ಸರಿ ಮಾಡೋದಿರುತ್ತೆ. ಯಾವಾಗ ನಮ್ಮ ನತ್ತಿಯಿಂದ ಎಲ್ಲ ಕಾಲು ತನಕ ಎಲ್ಲ ಮೆರಿಡಿಯನ್ ಪಾಯಿಂಟ್ಸ್ಗಳಿರ್ತವೆ, ಆ ಪಾಯಿಂಟ್ಸ್ ಎಂಡಿಂಗ್ಸ್ ಏನಾಗ್ಬಿಡುತ್ತೆ, ಅವೆಲ್ಲ ಬ್ಲಾಕ್ ಆಗಿಬಿಟ್ಟಿರುತ್ತೆ. ಸೊ ನರ್ವ್ಸ್ ಎಂಡಿಂಗ್ಸ್ ಗೆಟ್ ಬ್ಲಾಕ್ಡ್. ಸೊ ವೆನ್ ಯು ಪ್ರೆಸ್ ಆಲ್ ದೀಸ್ ಪಾಯಿಂಟ್, ದ ಪ್ರಾಪರ್ ಪ್ರೆಸ್ ಮಾಡಿದಾಗ ಏನಾಗುತ್ತೆ, ಅದು ಓಪನ್ ಆಗೋಕ್ಕೆ ಶುರು ಆಗುತ್ತೆ. ಆವಾಗ ಏನಿರುತ್ತೆ, ಎನರ್ಜಿ ಫ್ಲೋ ಈಸಿಯಾಗಿ ಆಗಿಬಿಡುತ್ತೆ. ಸೊ ಯು ವಿಲ್ ಫೀಲ್ ರಿಯಲಿ ಫ್ರೀ ಆ್ಯಂಡ್ ನೈಸ್. ಸೊ ದಿಸ್ ಇಸ್ ಒನ್ ಆಫ್ ದ ಥಿಂಗ್ ವಾಟ್ ಐ ಸಜೆಸ್ಟ್ ಎವ್ರಿಬಡಿ ಶುಡ್ ಲರ್ನ್ ದಿಸ್. ಯಾಕೆಂದರೆ ಯು ಬಿ ಎ ಓನ್ ಡಾಕ್ಟರ್ ಫಾರ್ ಯೋರ್ ಫ್ಯಾಮಿಲಿ ಅಲ್ವಾ. ಮಾಡಬೇಕು, ನಾನು ಡಾಕ್ಟ್ರಿಗೆ ಅಗೇನ್ಸ್ಟ್ ಅಲ್ಲ, ಹಾಸ್ಪಿಟ್ಲಿಗೆ ಅಗೇನ್ಸ್ಟ್, ಐ ಆಮ್ ನಾಟ್ ದಟ್ ಎನಿಥಿಂಗ್. ಸೊ ಸಿಂಪಲ್ಲಾಗಿ ನೀವು ಮಾಡ್ಕೊಳ್ಳಿ, ಆಮೇಲೆ ಮುಂದೆ ನೋಡ್ಕೊಳ್ಳೋಣ. ಇವಾಗ ನಾವು ಮಾಡೋ ಪ್ರಯತ್ನ ನಾವು ಮಾಡ್ಕೋಬೋದಲ್ವ. ಸೊ ಆ ಪ್ರಯತ್ನ ಮಾಡಿ ಅಂತ ನಾನು ಹೇಳೋದು ಆಕ್ಯುಪ್ರೆಷರಲ್ಲಿ. ಇಟ್ಸ್ ಅ ವೆರಿ ಸಿಂಪಲ್ ಥಿಂಗ್.